ವೀಕ್ಷಕರೇ, ಆ ಮುಗ್ಧ ಕಾಡು ಹುಡುಗನ ಕಣ್ಣಲ್ಲೊಂದು ಕನಸಿತ್ತು. ಏನನ್ನೋ ಸಾಧಿಸುವ ಛಲವಿತ್ತು. ನನ್ನಲ್ಲೂ ಪ್ರತಿಭೆ ಹೊಂದಿದೆ ಅಂತ ತೋರಿಸಿಕೊಡುವ ವೇದಿಕೆಯೊಂದು ಸಿದ್ಧವಾದಾಗ ಆ ಹುಡುಗ ಅದರ ಸಂಪೂರ್ಣ ಬಳಕೆ ಮಾಡಿಕೊಂಡ. ಅಪಾರ ಅಭಿಮಾನಿಗಳನ್ನು ಕೂಡ ಗಳಿಸ್ದ. ಅವನ ಟ್ಯಾಲೆಂಟ್ ಅನ್ನ ಮೆಚ್ಚಿ ಹಲವು ಅವಕಾಶಗಳು ಅವನನ್ನು ಹುಡ್ಕೊಂಡು ಬಂದ್ವು. ನಾಯಕನಾಗಿ 2 ಚಿತ್ರಗಳಲ್ಲೂ ಕೂಡ ಆತ ನಟಿಸ್ದ. ಜನಪ್ರಿಯಗೊಂಡಂತೆ ಸ್ಥಿತಿವಂತನೂ ಕೂಡ ಆದ. ಒಂದು ಚಿತ್ರ ಪೂರೈಸಿ ಇನ್ನೊಂದು ಚಿತ್ರಕ್ಕೂ ಆತ ಆಯ್ಕೆ ಕೂಡ ಆದ. ಈ ಸಮಯದಲ್ಲಿ ಅವನು ಮನೋವ್ಯಾಕುಲತೆಗೆ ಒಳಗಾದ. ತನ್ನನ್ನ ತಾನೇ ನಿಯಂತ್ರಿಸಿಕೊಳ್ಳಲಾಗದಂತಹ ಒಂದು ಸ್ಥಿತಿಯನ್ನು ತಲುಪ. ಅವನ ಬೆನ್ನು ತಟ್ಟಿದ್ದ ಜನರೇ ಅವನ ವರ್ತನೆ ಕಂಡು ಹುಚ್ಚ ಅಂತ ಕರೆದ್ರು. ಅವನನ್ನ ಮನೋರೋಗ ಕೇಂದ್ರಗಳಿಗೆ ಸೇರಿಸಲಾಯಿತು. ಚಿಕಿತ್ಸೆ ಪಡೆದ ಹುಡುಗ ತುಸು ಚೇತರಿಸಿಕೊಂಡ. ಆದ್ರೆ ಈ ಚಿಕಿತ್ಸೆ ಹೆಚ್ಚು ಕಾಲ ಫಲ ಕೊಡ್ಲಿಲ್ಲ. ಅವನು ಪುನಃ ಅದೇ ಖಿನ್ನತೆಗೆ ಜಾರದ. ಕಾಡಿನಲ್ಲಿ ಹುಮ್ಮಸ್ಸಿನಿಂದ ಓಡಾಡಿಕೊಂಡಿದ್ದ ಹೈದನೊಬ್ಬ ಪಟ್ಟಣದ ಮಾಯೆಗೆ ಸಿಲುಕಿ ಜರ್ಜರಿತನಾಗಿ ಹೋದ. ಅವನನ್ನು ಬಳಸಿಕೊಂಡ ಮಾಧ್ಯಮಗಳು ತಾವೇನೋ ತಮ್ಮ TRPಯ ಬೇಳೆ ಬೇಯಿಸಿಕೊಂಡ್ರು. ಮಾಧ್ಯಮಗಳ ಮಾಯೆಯ ಮೋಡಿಗೆ ಒಳಗಾಗಿ ಅದನ್ನು ನಿಭಾಯಿಸಲು ಆಗದೆ, ಅದರಿಂದ ಹೊರಬರಲು ಸಾಧ್ಯವಾಗದೆ ವಿಲವಿಲ ಒದ್ದಾಡಿ ಕಡೆಗೊಂದಿನ ಆತ ಆತ್ಮಹತ್ಯೆಗೆ ಶರಣಾದ. ಹೀಗೆ ಹಳ್ಳಿ ಹೈದನೊಬ್ಬ ಪೇಟೆಗೆ ಬಂದು ಕೆಟ್ಟು ಹೋದ. ವೀಕ್ಷಕರೇ, ನಿಮಗೆ ರಾಜೇಶ್ ಬಗ್ಗೆ ತಿಳಿದೇ ಇದೆ. ಅವನು 2010-11ರ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಎಂಬ ಶೋನ ಮೊದಲ ಸೀಸನ್ಗೆ ಆಯ್ಕೆಯಾಗಿದ್ದ. ಆ ಶೋನಲ್ಲಿ ಈತ ತನ್ನ ಟ್ಯಾಲೆಂಟ್, ಫೈಟ್, ಡ್ಯಾನ್ಸ್ ಹಾಗೂ ಡೈಲಾಗ್ಗಳಿಂದ ಜನಮನ ಗೆದ್ದಿದ್ದ ಇವನು. ಹಾಗೆಯೇ ಅನೇಕಾರು ದಾಂಧಲೆಗಳಿಂದಲೂ ವಿವಾದ ಮಾಡಿಕೊಂಡಿದ್ದಂತಹ ಕಂಟೆಸ್ಟೆಂಟ್. ಇವನಂತೆ ಇನ್ನೂ ಅನೇಕರನ್ನ ವಿವಿಧ ದುರ್ಗಮ ಭಾಗಗಳಿಂದ ಆರಿಸಿಕೊಳ್ಳಲಾಗಿತ್ತು. ಆದರೆ ಅವರೆಲ್ಲರಿಗಿಂತ ರಾಜೇಶ್ ಹೆಚ್ಚು ಸಮರ್ಥವಾಗಿ ತನಗೆ ಕೊಟ್ಟ ವೇದಿಕೆಯನ್ನ ಅತ್ಯಂತ ಸೂಕ್ತವಾಗಿ ಬಳಸಿಕೊಂಡ. ತನ್ನ ಮುಗ್ಧತೆ, ಚೇಷ್ಟೆ, ದಾಂಧಲೆ, ಪ್ರತಿಭೆ ಮುಂತಾದವುಗಳಿಂದ ಎಲ್ಲರಿಗಿಂತ ಪ್ರಧಾನವಾದ ಆಟಗಾರನಾಗಿ ಗುರುತಿಸಿಕೊಂಡ ರಾಜೇಶ ಆ ಶೋನ ಫಿನಾಲೆಗೂ ಆಯ್ಕೆಯಾಗಿ ಅಂತಿಮವಾಗಿ ತಾನೇ ವಿನ್ನರ್ ಪಟ್ಟವನ್ನ ಅಲಂಕರಿಸಿದ. ಅವನಿಗೆ ಸ್ಪರ್ಧೆಯ ನಿಯಮದಂತೆ 10 ಲಕ್ಷ ರೂಗಳ ಬಹುಮಾನವು ಲಭಿಸಿತು. ಹಲವು ವೈಶಿಷ್ಟ್ಯಗಳಿಂದ ಹಾಗೂ ಸ್ವಾರಸ್ಯಗಳಿಂದ ಕಿರುತೆರೆಯಲ್ಲಿ ಮುನ್ನೆಲೆಗೆ ಬಂದ ಆತನ ಅಭಿಮಾನಿಗಳ ದಂಡೆ ಈ ಮೂಲಕ ಸ್ಥಾಪನೆಯಾಯಿತು. ರಾಜೇಶ ಮೂಲತಃ ಹೆಗ್ಗಡೆ ದೇವನಕೋಟೆ ತಾಲೂಕಿಗೆ ಸೇರಿದ ಬಾಲ್ಯ ಎಂಬ ಕಾಡು ಜನರ ತಾಂಡ್ಯವೊಂದರಲ್ಲಿ ಜನಿಸಿದ್ದ ರಾಜೇಶ ಅಲ್ಲಿನ ಲಕ್ಷ್ಮಮ್ಮ ಎಂಬುವರ ಒಬ್ಬನೇ ಮಗ. 2010ರ ದಶಕದ ಆರಂಭದಲ್ಲಿ ಕನ್ನಡ ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳ ಒಂದು ಕ್ರಾಂತಿಯೇ ಶುರುವಾಗಿತ್ತು. ಕನ್ನಡದ ಸುವರ್ಣ ಟಿವಿ ವಾಹಿನಿಯು ಮೊದಲ ಬಾರಿಗೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಎಂಬ ಹೊಸ ಬಗೆಯ ರಿಯಾಲಿಟಿ ಶೋಗಳನ್ನ ಆರಂಭ ಮಾಡಿ ಭಾರಿ ಜನಸ್ಪಂದನೆಯನ್ನು ಗಳಿಸಿತ್ತು. ಅದೇ ದಿಕ್ಕಲ್ಲೇ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಎಂಬ ರಿಯಾಲಿಟಿ ಶೋವನ್ನ 2010ರ ಅಂತ್ಯದಲ್ಲಿ ಪ್ರಾರಂಭಿಸಿತ್ತು. ಇದರ ಉದ್ದೇಶ ನಾಗರಿಕತೆಯು ಹೆಚ್ಚು ಪ್ರವೇಶ ಮಾಡಿರದ ಅಜ್ಞಾತ ಸ್ಥಳಗಳ ಅನಕ್ಷರಸ್ಥ ಯುವಕರನ್ನ ರಾಜ್ಯದ ಮೂಲೆ ಮೂಲೆಗಳಿಂದ ಕರೆತಂದು ಈ ಶೋಗೆ ಸೇರಿಸುವುದು. ಇಲ್ಲಿ ಅವರ ಜೊತೆ ಹೈಫೈ ಜೀವನದ ಪರಿಚಯ ಇರುವ ಮಾಡರ್ನ್ ಯುವತಿಯರನ್ನ ಅಭ್ಯರ್ಥಿಗಳ ಜೋಡಿಗಳಾಗಿ ನೇಮಿಸಿ ಒಂದೊಂದು ಜೋಡಿಗೂ ಒಂದಷ್ಟು ಟಾಸ್ಕ್ ನ ಚಟುವಟಿಕೆಗಳ ಚಾಲೆಂಜ್ ಮಾಡೋದು. ಯಾರು ಹೆಚ್ಚು ಸೂಕ್ತವಾಗಿ ಚಾಲೆಂಜ್ ಪೂರೈಸ್ತಾರೋ ಅವರೇ ಅಂದಿನ ಎಪಿಸೋಡ್ ನ ವಿನ್ನರ್. ಕಾಡನ್ನೇ ಸರ್ವಸ್ವ ಅಂತ ನಂಬಿಕೊಂಡಿದ್ದ ಹಲವು ಬಗೆಯ ಕಾಡು ಪಂಗಡದ, ಗಿರಿಜನರು, ಹಕ್ಕಿಪಿಕ್ಕಿ ಸಮುದಾಯದ, ಹೀಗೆ ಮುಂತಾದ ನಿಗೂಢ ಸಮುದಾಯಗಳ ಯುವಕರನ್ನ ಪ್ರತ್ಯೇಕವಾಗಿ ಈ ಮೊದಲೇ ಹುಡುಕಿ ತಮಗೆ ಸೂಕ್ತ ಎನ್ನಿಸಿದವರನ್ನ ಶೋ ಆಯೋಜಕರು ಆಯ್ಕೆ ಮಾಡ್ತಾ ಇದ್ರು. ಅಷ್ಟೇ ಸೂಕ್ತವಾದ ಸಿಟಿ ಹುಡುಗಿಯರನ್ನು ಕೂಡ ಈ ಮೊದಲೇ ಆಡಿಷನ್ಗಳಲ್ಲಿ ಆಯ್ಕೆ ಮಾಡಿ ಈ ಹಳ್ಳಿ ಯುವಕರ ಜೊತೆ ಜೋಡಿ ಮಾಡಿದ್ರು. ಕಾಡು ಹುಡುಗರಿಗೆ ಆಧುನಿಕತೆಯ ಕಲಿಕೆ ಮಾಡಿಸೋದು ತಪ್ಪೇನಲ್ಲ. ಆದ್ರೆ ಅದೇ ನೆಪ ಇಟ್ಕೊಂಡ ಈ ಶೋ ಕೆಲವು ಅತಿರಂಜಿತ ನ್ಯೂಸೆನ್ಸ್ ಗಳಿಗೂ ಕೂಡ ಕಾರಣವಾಯಿತು. ಕಾಡು ಹಾಗೂ ಕುಗ್ರಾಮದ ಆ ಯುವಕರಿಗೆ ಇವರ ಆಡಂಬರಗಳು ಹಾಗೂ ಬಲವಂತದ ಹೇರಿಕೆಗಳು ಆರಂಭದಲ್ಲಿ ಒಗ್ಗುತ್ತಿರಲಿಲ್ಲ. ಮನರಂಜನಾ ದೃಷ್ಟಿಯಿಂದ ಇದೆಲ್ಲವೂ ವೀಕ್ಷಕರಿಗೆ ಒಳ್ಳೆ ಟೈಮ್ ಪಾಸ್ ಅನ್ಸಿದ್ರು ನಿಸರ್ಗದ ಮಡಿಲಲ್ಲಿ ಬೆಳೆದ ಆ ಯುವಕರಲ್ಲಿ ಅವರ ಸಾಂಪ್ರದಾಯಿಕ ಅನುಷಂಗಿಕ ಗುಣಗಳನ್ನೇ ಇದು ಬಲವಂತವಾಗಿ ಅಲುಗಾಡಿಸ ಹೊರಟಿದ್ದ ಒಂದು ದುಷ್ಪ್ರಯತ್ನವಾಗಿತ್ತು. ಇಲ್ಲಿ ವಿಶೇಷವಾಗಿ ರಾಜೇಶನ ಬಗ್ಗೆ ಹೇಳುವುದಾದ್ರೆ, ಈ ಹುಡುಗ ಆರಂಭದಿಂದಲೂ ಅತಿಯಾದ ಹುಮ್ಮಸ್ಸು ಹಾಗೂ ಉತ್ಸಾಹದಿಂದಲೇ ಶೋಗೆ ಪ್ರವೇಶ ಮಾಡಿದ. ಅವನಿಗೆ ಐಶ್ವರ್ಯ ಎಂಬ ಹೆಸರಿನ ಮೈಸೂರು ಮೂಲದ ಹುಡುಗಿ ಜತೆಯಾಗಿದ್ಲು. ಈ ಮುದ್ದಾದ ಹುಡುಗಿಯ ಜತೆ ಆರಂಭದ ಅವನ ಒಡನಾಟ ಸುಗಮವಾಗಿ ಇತ್ತು. ಆದರೆ ಕೆಲವು ಟಾಸ್ಕ್ಗಳ ಸಮಯದಲ್ಲಿ ರಾಜೇಶನಿಗೂ ಐಶ್ವರ್ಯಗೂ ಹಲವು ವೇಳೆ ಭಾರಿ ಘರ್ಷಣೆ ಏರ್ಪಡ್ತಾ ಇತ್ತು. ಸ್ವಭಾವದ ವಿಷಯವಾಗಿ ಈ ಇಬ್ರು ಕೂಡ ತದ್ವಿರುದ್ಧವಾಗಿದ್ರು. ರಾಜೇಶ ಎಷ್ಟು ಕೋಪಿಷ್ಟ ಸ್ವಭಾವದವನೋ ಆ ಹುಡುಗಿ ಐಶ್ವರ್ಯ ಅಷ್ಟೇ ಶಾಂತ ಸ್ವಭಾವದ, ಅಂಡರ್ಸ್ಟ್ಯಾಂಡಿಂಗ್ ಗುಣದ ಹುಡುಗಿಯಾಗಿದ್ಲು. ವೀಕ್ಷಕರೇ, ಅಪ್ಸ್ಟಾಕ್ ಈಗ ಉಚಿತ ಡಿಮ್ಯಾಟ್ ಅಕೌಂಟ್ ಹಾಗೂ ಇಂಡಸ್ಲ್ಯಾಂಡ್ ಬ್ಯಾಂಕ್ ನ ಸೇವಿಂಗ್ಸ್ ಅಕೌಂಟ್ ಅನ್ನ ಶೂನ್ಯ ದರದಲ್ಲಿ ನೀಡ್ತಾ ಇದೆ. ಖ್ಯಾತ ಉದ್ಯಮಿ ರತನ್ ಟಾಟಾ ಅವರು ಅಪ್ಸ್ಟಾಕ್ಸ್ ನ ಇನ್ವೆಸ್ಟರ್ ಆಗಿದ್ದಾರೆ. ನೀವು ದೀರ್ಘಕಾಲದ ಹೂಡಿಕೆದಾರರಾಗಿದ್ರೆ ನಿಮಗೆ ಬ್ರೋಕರೇಜ್ ಚಾರ್ಜ್ ಅನ್ನ ವಿಧಿಸಲಾಗುವುದಿಲ್ಲ. ಇನ್ನು ಟ್ರೇಡಿಂಗ್ ಕಮ್ಯುನಿಟಿ ಟೆಲಿಗ್ರಾಮ್ ಚಾನಲ್ ಇಂದ 17,000 ಬೆಲೆಯ ಫೋಲ್ಡಬಲ್ ಸೈಕಲ್ ಅನ್ನ ಲಕ್ಕಿ ವಿನ್ನರ್ ಒಬ್ಬರಿಗೆ ನೀಡಲಾಗುವುದು. ಇನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಪ್ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ತೆರೆಯಿರಿ ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಎಷ್ಟೋ ಬಾರಿ ರಾಜೇಶನಿಗೆ ಕಲಿಸುವ ಪ್ರಯತ್ನದಲ್ಲಿ ಆ ಹುಡುಗಿ ಅವನಿಂದ ಬೈಸ್ಕೊಂಡು ಹಾಗೂ ಕೆಲವು ವೇಳೆ ಒಡೆಸಿಕೊಂಡ ಉದಾಹರಣೆಗಳು ಕೂಡ ಇವೆ. ಆಗೆಲ್ಲ ಈ ಶೋ ಹಲವು ಟೀಕೆಗಳಿಗೂ ಒಳಗಾಗಿತ್ತು. ಶೋನ ನಿರೂಪಕರಾಗಿದ್ದ ಅಕುಲ್ ಬಾಲಾಜಿ ಕೂಡ ಎಷ್ಟೋ ಸಲ ರಾಜೇಶನ ಹುಚ್ಚು ಸ್ವಭಾವದ ವಿರುದ್ಧ ಗುಡುಗಿದ್ದು ಇದೆ. ಆದರೆ ಒರಟು ಸ್ವಭಾವದ ರಾಜೇಶ ಯಾರ ಮಾತಿಗೂ ಬಗ್ಗದ ಆಸಾಮಿಯಾಗಿದ್ದ. ಅವನು ಕೆಲವೊಮ್ಮೆ ಶೋನಿಂದಲೇ ಹೊರ ಹೋಗಲು ಕೂಡ ಯತ್ನಿಸಿದ್ದ.
ಶೋನಲ್ಲಿ ಅವನ ದಾಂಧಲೆ ಹೇಗಿತ್ತು ಅಂತ ಆ ಶೋ ನೋಡಿದ ಎಲ್ಲರೂ ಕೂಡ ತಿಳಿದೇ ಇರುತ್ತೆ. ಅಲ್ಲಿ ಇಷ್ಟೆಲ್ಲ ಗಲಭೆಗಳು ಏರ್ಪಡ್ತಾ ಇದ್ರು ಕೂಡ ಇದು ಒಂದು ರೀತಿ ಈ ಕಾರ್ಯಕ್ರಮವನ್ನ ಪ್ರಸಿದ್ಧಿಗೊಳಿಸಲು ಸಹಕಾರವಾಯಿತು ಅಂತ ಹೇಳಬಹುದು. ಇದರಿಂದ ವಾಹಿನಿಯ TRP ಸಿಕ್ಕಾಪಟ್ಟೆ ಏರಿಕೆಯಾಗಿತ್ತು ಕೂಡ. ಈ ವಾಹಿನಿಗೊಂದು ಎಥಿಕ್ಸ್ ಎಂಬುದು ಇದ್ದಿದ್ರೆ ಯಾವಾಗ ಆತ ಐಶ್ವರ್ಯ ಎಂಬ ಹೆಣ್ಣಿನ ಮೇಲೆ ದೈಹಿಕ ಹಲ್ಲೆಗೆ ಮುಂದಾದ್ನೋ ಆಗಲೇ ಕ್ರಮವನ್ನು ಜರುಗಿಸಿ ಅವನನ್ನ ಹೊರಗಟ್ಟಬಹುದಿತ್ತು. ಆದ್ರೆ ಇವರು ಹಾಗೆ ಮಾಡಲಿಲ್ಲ. ಹೊರಗಟ್ಟುವುದಿರ್ಲಿ, ತಾನೇ ಹೊರಟಿದ್ದ ರಾಜೇಶನನ್ನ ಇವರೇ ಪುಲಾಯಿಸಿ ವಾಪಸ್ ಕರೆದುಕೊಂಡು ಬಂದ್ರು. ರಾಜೇಶ ಮೊದಲೇ ಕಾಡು ಹುಡುಗ. ಅವನದ್ದು ಮೊದಲಿಂದಲೂ ಕೋಪಿಷ್ಟ ಹಾಗೂ ಮೊಂಡು ಸ್ವಭಾವ. ಅದನ್ನ ವಾಹಿನಿ ತನಗೆ ಹೇಗ್ ಬೇಕೋ ಹಾಗೆ ಬಳಸಿಕೊಂಡು ತನ್ನ ಜಾಣಕುರುಡು ಪ್ರದರ್ಶಿಸ್ತು. ಅಂತೂ ಶೋ ಮುಗಿದು ಫಿನಾಲೆಗೆ ಬಂದಾಯ್ತು. ನಿರೀಕ್ಷೆ ಮಾಡದಂತೆ ಅಷ್ಟೆಲ್ಲ ದಾಂಧಲೆ ಬೀಸಿದ್ದ ರಾಜೇಶನೇ ಶೋನ ವಿನ್ನರ್ ಆದ. ಅವನು ಹುಟ್ಟು ಮುಂಡನಾದ್ರೂ ಪ್ರತಿಭೆ ಹಾಗೂ ಕಲೆಯ ವಿಷಯಕ್ಕೆ ಬಂದ್ರೆ ನಿಜಕ್ಕೂ ಅತ್ಯುತ್ತಮನೇ ಆಗಿದ್ದ. ತಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಎಂದು ಹೇಳಿಕೊಂಡಿದ್ದ ರಾಜೇಶ ಆಗಾಗ ಪುನೀತರ ಶೈಲಿಯನ್ನ ಅನುಕರಣೆ ಮಾಡ್ತಾ ಇದ್ದ. ಅವರ ಫೈಟ್ ಹಾಗೂ ಅವರ ಚಿತ್ರಗಳ ಡೈಲಾಗ್ ಗಳನ್ನ ನಿರ್ಭೀತಿಯಿಂದ ಹೇಳ್ತಾ ಇದ್ದ. ಅವನದ್ದು ಬೇಸಿಕಲಿ ಮುಗ್ಧ ಮನಸ್ಥಿತಿ ಎಂದ್ರು ತಪ್ಪಾಗಲಾರದು. ಅವನ ಈ ಗೆಲುವು ನಿಜಕ್ಕೂ ನ್ಯಾಯಸಮ್ಮತವೇ ಆಗಿತ್ತು. ಸ್ಪರ್ಧಾತ್ಮಕವಾಗಿ ನೋಡಿದ್ರೆ ಅವನು ನಿಜಕ್ಕೂ ಅರ್ಹ ವ್ಯಕ್ತಿಯೇ ಆಗಿದ್ದ. ಶೋನ ಗೆಲುವಿನಿಂದ ಅದರ 10 ಲಕ್ಷ ರೂಗಳ ಬಹುಮಾನದ ಒಡೆಯನಾದ ರಾಜೇಶನ ಲಕ್ ಹಠಾತ್ತನೆ ಬದಲಾಗಿ ಹೋಯಿತು. ಇಲ್ಲಿ ಮೆಚ್ಚಬಹುದಾದ ಅಂಶ ಅಂದ್ರೆ ಗೆದ್ದ ಹಣದಲ್ಲಿ ರಾಜೇಶ ಮೊದಲು ವಿದ್ಯುತ್ ಶಕ್ತಿಯೇ ಇಲ್ಲದ ತನ್ನ ತಾಂಡ್ಯಕ್ಕೆ ಜನರೇಟರ್ ವ್ಯವಸ್ಥೆ ಕಲ್ಪಿಸಿ ತನ್ನ ಶೋ ವಿಡಿಯೋಗಳನ್ನ ತನ್ನ ಜನರಿಗೆ ತೋರಿಸ್ತಾ. ಅವನಿಗೆ ಶೋನಲ್ಲಿ ಜಂಗಲ್ ಜಾಕಿ ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು. ಜನರು ಕೂಡ ಪ್ರೀತಿಯಿಂದ ಅವನನ್ನ ಹಾಗೆ ಕರೆಯೋದಕ್ಕೆ ಶುರು ಮಾಡಿದ್ರು. ಇದಾದ ಬಳಿಕ ಎಲ್ಲೆಲ್ಲೂ ಅವನದ್ದೇ ಮಾತು. ಎಲ್ಲಾ ವಾಹಿನಿಗಳಲ್ಲೂ ಸಹ ರಾಜೇಶನ ಸಂದರ್ಶನಗಳು ನಡೆದವು. ಅವನ ಈ ಖ್ಯಾತಿ ಅವನನ್ನ ನಿಧಾನವಾಗಿ ಸಿನಿಮಾದ ಕಡೆಗೂ ಕರೆತಂತು. ನಿರ್ದೇಶಕ ರವಿ ಕಡೂರ್ ಎಂಬುವವರು ರಾಜೇಶನನ್ನ ತಮ್ಮ ಹೊಸ ಚಿತ್ರಕಥೆಗೆ ಹೀರೋ ಆಗಿ ಆಯ್ಕೆ ಮಾಡೋದಕ್ಕೆ ಮುಂದಾದ್ರು. ರಿಯಾಲಿಟಿ ಶೋನಲ್ಲಿ ಅವನ ಹಾಗೂ ಐಶ್ವರ್ಯಳ ಜೋಡಿ ವರ್ಕೌಟ್ ಆಗಿತ್ತು. ಹಾಗಾಗಿ ಆಕೆಯನ್ನೇ ಆತನಿಗೆ ನಾಯಕಿಯಾಗಿ ಸೆಲೆಕ್ಟ್ ಮಾಡಿದ್ರು. ಚಿತ್ರದ ಹೆಸರು ಜಂಗಲ್ ಜಾಕಿ. ಚಿತ್ರಕ್ಕೆ ವಿ ಮನೋಹರ್ ರವರ ಸಂಗೀತ ಹಾಗೂ ಸಾಹಿತ್ಯ ಮತ್ತು MR ಸೀನೂರ್ ಅವರ ಕ್ಯಾಮರಾ ವರ್ಕ್ ಇದ್ದು ಸಿನಿಮಾ ಮೆಲೋ ರೊಮ್ಯಾಂಟಿಕ್ ಕಥಾ ಹಂದರ ಹೊಂದಿತ್ತು. ದುರಾದೃಷ್ಟವಶಾತ್ ಚಿತ್ರ ಗೆಲ್ಲಿಲ್ಲ. ಚಿತ್ರ ಫ್ಲಾಪ್ ಆಯಿತು. ಬಹುಶಃ ರಾಜೇಶ್ಗೆ ಮೊದಲು ತಗುಲಿದ ಶಾಕ್ ಇದು. ಚಿತ್ರದ ಸೋಲು ರಾಜೇಶನನ್ನ ಖಿನ್ನತೆಗೆ ದೊಡ್ತು. ಅವನು ಇದ್ರ ಮೇಲೆ ಬಹುದೊಡ್ಡ ನಿರೀಕ್ಷೆ ಹಾಗೂ ಕನ್ಸಿಟ್ಕೊಂಡಿದ್ದ. ಅವನಿಗೆ ಈ ಸೋಲನ ಸಹಿಸಲು ಸಾಧ್ಯವಾಗಲಿಲ್ಲ. ತನ್ನನ್ನ ಹೊತ್ತು ಮೆರೆದಿದ್ದ ಜನರೇ ತನ್ನನ್ನು ಹೀಗೆ ತಿರಸ್ಕಾರ ಮಾಡಿದಾಗ ಆಗುವ ಮನೋ ಆಘಾತ ಎಂಥದ್ದು ಎನ್ನುವುದಕ್ಕೆ ರಾಜೇಶ ಜೀವಂತ ಸಾಕ್ಷಿಯಾಗಿದ್ದ. ಇದರಿಂದ ಮನನೊಂದ ಅವನು ಮನೋಸ್ವಾಸ್ಥ್ಯವನ್ನೇ ಕಳ್ಕೊಂಡ. ಮನೆಯವರೊಂದಿಗೆ ಜಗಳ, ಬೀದಿಯಲ್ಲಿ ಕಾದಾಟ, ಮನೆಯಲ್ಲಿ ರಂಪಾಟ, ಅವನ ಹುಚ್ಚು ವರ್ತನೆಗಳು ಒಂದ ಎರಡ ಇವೆಲ್ಲ ಹೆಚ್ಚು ಹೆಚ್ಚು ವರದಿಯಾಗ್ತಾ ಇದ್ದಂತೆ ಅವನನ್ನ ಹತ್ತಿರದ ಮಾನಸಿಕ ಕೇಂದ್ರಗಳಿಗೂ ಸೇರಿಸಲಾಯಿತು. ತುಸು ಚೇತರಿಸಿಕೊಂಡು ಅವನು ಮರಳಿ ಮನೆಗೆ ಬಂದಾಗ 2ನೇ ಚಿತ್ರವೊಂದಕ್ಕೆ ಅವನನ್ನ ಆಯ್ಕೆ ಮಾಡಲಾಯಿತು. ಅದರ ಹೆಸರು ಲವ್ ಈಸ್ ಪಾಯ್ಸನ್. ಇದರ ನಿರ್ದೇಶಕರು ನಂದನ್ ಪ್ರಭು ಎಂದು. ಇದರಲ್ಲಿ ರಾಜೇಶನ ಜೋಡಿಯಾಗಿ ಶ್ರುತಿರಾಜ್ ಎಂಬ ಹೊಸ ನಟಿ ಆಯ್ಕೆಯಾಗಿದ್ರು. ಚಿತ್ರದ ಶೂಟಿಂಗ್ ಸಂಪೂರ್ಣ ಮುಗಿದಿತ್ತು. ಪೋಸ್ಟ್ ಪ್ರೊಡಕ್ಷನ್ ಮಾತ್ರ ಬಾಕಿ ಇತ್ತು. ಅಷ್ಟರಲ್ಲಿ ಎಲ್ಲರೂ ದಿಗ್ಭ್ರಾಂತರಾಗುವಂತಹ ಒಂದು ಸುದ್ದಿ ಸಿಡಿಲಿನಂತೆ ಅಪ್ಪಳಿಸ್ತು. ಮಾನಸಿಕ ಚಿಕಿತ್ಸೆ ಮುಗಿಸಿ ಮನೆಗೆ ಬಂದ ರಾಜೇಶ ಅವನದೇ ಮೈಸೂರಿನ ಬಾಡಿಗೆ ಮನೆಯ 2ನೇ ಮಹಡಿಯಿಂದ ಹಾರಿ ಪ್ರಾಣ ಬಿಟ್ಟ ಎಂಬ ಸುದ್ದಿ 2013 ನವೆಂಬರ್ 4ರಂದು ಹರಿದಾಡ್ತು. ಈ ದುರಂತ ಇದರ ಹಿಂದಿನ ದಿನ ಅಂದ್ರೆ ನವೆಂಬರ್ 3ರಂದು ಜರುಗಿತ್ತು. ರಾಜೇಶ ತನ್ನದೇ ಮನೆಯಿಂದ ಹಾರಿ ಸಾಯಲು ಏನ್ ಕಾರಣ? ಅವನು ಆತ್ಮಹತ್ಯೆಯಿಂದ ಸತ್ನ? ಅವನು ಸಾಯುವ ಕೆಲವೇ ದಿನಗಳ ಮುನ್ನ ಮನಸ್ಥಿತಿ ಸರಿಯಿಲ್ಲದ ಅವನನ್ನ ಅನೇಕ ಬಾರಿ ಸ್ಥಳೀಯ ಮನೋಕೇಂದ್ರಗಳಿಗೆ ಸೇರಿಸಲಾಗಿತ್ತು. ಆದರೆ ಅವನ ಮನಸ್ಸಿನ ನಿಜವಾದ ವೇದನೆಯನ್ನ ಈ ಯಾವ ಆಸ್ಪತ್ರೆಗಳು ಕೂಡ ಗ್ರಹಿಸಲು ಸಾಧ್ಯವಾಗಲಿಲ್ಲ. ಶೋ ಮುಗಿದ ಬಳಿಕ ಅವನನ್ನ ಅವನ ಪಾಡಿಗೆ ಇರೋದಕ್ಕೆ ಬಿಟ್ಟಿದ್ರೆ ಬಹುಶಃ ರಾಜೇಶ ಬದುಕಿರ್ತಾ ಇದ್ದೇನೋ, ಅಥವಾ ಶೋನಿಂದಲೇ ಅವನನ್ನ ಹೊರ ಹಾಕಿದ್ರೂ ಅವನು ತನ್ನ ಲೋಕಕ್ಕೆ ಮರಳಿ ನೆಮ್ಮದಿ ಜೀವನವನ್ನು ಸಾಗಿಸ್ತಾ ಇದ್ದ. ಪಟ್ಟಣದ ಮಾಯಾಜಗತ್ತಿನ ಪರಿಚಯ ಮಾಡಿಸಿ ಅವನಲ್ಲಿ ವಿವಿಧ ಆಸೆಗಳನ್ನ ಚಿಗುರಿಸಿ ಅತ್ತ ಹಳೆಯ ಜೀವನಕ್ಕೂ ಹೋಗದಂತೆ ತಡೆದು ಹೊಸ ಜೀವನಕ್ಕೂ ಹೋಗದಂತೆ ಮಾಡಿದ ವಿಧಿ ಕಡೆಯಲ್ಲಿ ಅವನ ಅಂತ್ಯವನ್ನ ಈ ರೀತಿ ಬರೆದು ಮುಗಿಸಿತ್ತು. ತನ್ನ 23ನೇ ವಯಸ್ಸಿಗೆ ಉದಯೋನ್ಮುಖ ಕಲಾವಿದನಾಗಿ ಬೆಳೆಯಬೇಕಿದ್ದವನೊಬ್ಬ ತನ್ನ ಬದುಕಿನ ಪಯಣವನ್ನ ಈ ರೀತಿ ಮುಗಿಸಿದ್ದ.